ನಾನು ಹೇಳಿದ್ದೆ ನಮ್ಮ ಭಾರತದಲ್ಲಿ 3 ಯುದ್ಧಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಅಂದ್ಬಿಟ್ಟು. ಅದು ಯಾವುದು ಯುದ್ಧಗಳು ಅಂತ ಅಂದರೆ, 1 ಧರ್ಮ, 2 ಜಾತಿ, 3 ನಿನ್ ಬಡವನ ಅಥವಾ ಶ್ರೀಮಂತನ ಅನ್ನೋದು. ಈ 3 ಯುದ್ಧಗಳು ಸುಮಾರು ವರ್ಷಗಳಿಂದನೂ ಭಾರತದಲ್ಲಿದೆ. ಸ್ವತಂತ್ರ ಬಂದಾದ್ಮೇಲೆ ಅಂಬೇಡ್ಕರ್ ಅವರು ಸಂವಿಧಾನನ ರಚಿಸಾದ್ಮೇಲೆ ಅಂದ್ಕೊಂಡು ನಾವು ಇವೆಲ್ಲಾನು ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಅನ್ಬಿಟ್ಟು. ಆದ್ರೆ ಇಲ್ಲಿವರೆಗೂ ಕಡಿಮೆ ಆಗೇ ಇಲ್ಲ. ಫಸ್ಟ್ ಒಂದ್ ಸ್ವಲ್ಪ ಜಾಸ್ತಿನೇ ಇತ್ತು, ಆದ್ರೆ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತಾ ಇದೆ. ಆದ್ರೂ ಕೆಲವೊಂದ್ ಕಡೆ ಹಾಗೆ ಕೆಲವೊಂದ್ ಮನೆಗಳಲ್ಲಿ ಇದು ಜಾಸ್ತಿನೇ ಆಗ್ತಾ ಇದೆ. ಸೊ ನಾನ್ ಹೇಳೋದೇನು ಅಂತ ಅಂದ್ರೆ, ಈ 3 ಯುದ್ಧಗಳು ಅಕಸ್ಮಾತ್ ಆಗಿ ನಿಂತ್ರೆ ನಮ್ಮ ಭಾರತ ಇಡೀ ಪ್ರಪಂಚಕ್ಕೇನೆ ಒಂದು ಮಾದರಿಯ ರಾಷ್ಟ್ರ ಆಗಿರುತ್ತೆ. ಒಂದು ಮಾದರಿಯ ರಾಷ್ಟ್ರ ಇವಾಗ್ಲೂ ಇದೆ, ಆದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಾದರಿಯ ರಾಷ್ಟ್ರ ಆಗುತ್ತೆ. ಇದು ನಾನು ನಿಮ್ಮ PBL. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ಧನ್ಯವಾದಗಳು.